ಈ ಇಂಡಿಕೇಟರ್ ಬ್ರೇಕ್ಔಟ್ನ ಪ್ರಿಡಿಕ್ಟ್ ಮಾಡುತ್ತಾ? ಇರಿ ಆದ್ರೆ ಅದಕ್ಕೂ ಮುಂಚೆ ತುಂಬಾ ಜನ ಟ್ರೇಡರ್ಗಳು ಬೊಲಿಂಜರ್ ಬ್ಯಾಂಡ್ಸ್ ಅನ್ನು ಓವರ್ ಒಳಗೆ ಬಳಸ್ತಾರೆ. ಆದ್ರೆ ಇದು ತಪ್ಪು. ಯಾಕಂದ್ರೆ ಬೊಲಿಂಜರ್ ಬ್ಯಾಂಡ್ಸ್ ಅಲ್ಲಿ 3 ಲೈನ್ಸ್ ಇರ್ತವೆ. ಮೊದಲನೇದು ಮಿಡಲ್ 20 ಡೇ ಮೂವಿಂಗ್ ಆವರೇಜ್ ಇದ್ರೆ, ಇನ್ನು ಎರಡನೇದು ಮತ್ತು ಮೂರನೇದು ಅಪ್ಪರ್ ಮತ್ತು ಲೋವರ್. ಇದರಲ್ಲಿ ವೊಲಾಟಿಲಿಟಿ ಝೋನ್ಸ್ ಇರ್ತವೆ. ಇನ್ನು ಟೈಟ್ ಬ್ಯಾಂಡ್ಸ್ ಅಂದ್ರೆ ಕಡಿಮೆ ವೊಲಾಟಿಲಿಟಿ ಅಂತ ಅರ್ಥ. ಹಾಗೆ ವೈಡ್ ಬ್ಯಾಂಡ್ಸ್ ಅಂದ್ರೆ ಹೆಚ್ಚು ವೊಲಾಟಿಲಿಟಿ ಅಂತ ಅರ್ಥ. ಇನ್ನು ಸ್ಟ್ರಾಟಜೀಸ್ ನೋಡೋಣ ಬನ್ನಿ. ಮೊದಲನೇ ಸ್ಟ್ರಾಟಜಿ ಬಂದು ದ ಸ್ಕ್ವೀಸ್. ಇದರಲ್ಲಿ ನಿಮಗೆ ಬ್ಯಾಂಡ್ಸ್ ಬಿಗಿ ಆಗ್ತಿದೆ ಅಂದ್ರೆ ಮುಂದೆ ದೊಡ್ಡ ಮೂವ್ ಬರುತ್ತೆ ಅಂತ ಅರ್ಥ. ಒಮ್ಮೆ ಅಪ್ ಆರ್ ಡೌನ್ ಬ್ರೇಕ್ಔಟ್ ಆದ್ಮೇಲೆ ನೀವು ಆ ಡೈರೆಕ್ಷನ್ ಅಲ್ಲಿ ಟ್ರೇಡ್ ಮಾಡಬಹುದು. ಆದ್ರೆ ಇಲ್ಲಿ ವಾಲ್ಯೂಮ್ ನ ನೋಡ್ಬೇಕು, ಯಾಕಂದ್ರೆ ವಾಲ್ಯೂಮ್ ಇಲ್ಲ ಅಂದ್ರೆ ಇದು ಫೇಕ್ ಬ್ರೇಕ್ಔಟ್ ಕೂಡ ಆಗಿರ್ಬೋದು. ಇನ್ನು ಎರಡನೇ ಸ್ಟ್ರಾಟಜಿ ಬಂದು ಬ್ಯಾಂಡ್ ಬೌನ್ಸ್. ಇದರಲ್ಲಿ ಮಾರ್ಕೆಟ್ ಸೈಡ್ ವೇಸ್ ಮೂವ್ ಆಗ್ತಿದ್ಯಾ? ಹಾಗಿದ್ರೆ ಒಂದು ಕೆಲಸ ಮಾಡಿ, ಲೋವರ್ ಬ್ಯಾಂಡ್ ಹತ್ರ ಬೈ ಮಾಡಿ, ಅಪ್ಪರ್ ಬ್ಯಾಂಡ್ ಬಳಿ ಸೆಲ್ ಮಾಡಿ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇದೆ, ಇದು ರೇಂಜ್ ಬೌಂಡ್ ಮಾರ್ಕೆಟ್ ನಲ್ಲಿ ಮಾತ್ರ ಕೆಲಸ ಮಾಡುತ್ತೆ. ಟ್ರೆಂಡಿಂಗ್ ಮಾರ್ಕೆಟ್ ಇದ್ರೆ ಇದನ್ನ ಅವಾಯ್ಡ್ ಮಾಡೋದು ಸ್ವಲ್ಪ ಒಳ್ಳೇದು. ಅಂಡ್ ಗೋಲ್ಡನ್ ರೂಲ್ ಏನಪ್ಪಾ ಅಂತಂದ್ರೆ ಯಾವ ಇಂಡಿಕೇಟರ್ಗಳು ಕೂಡ ಪರ್ಫೆಕ್ಟ್ ಅಲ್ಲ. ಸೊ ಹಾಗಾಗಿ ಯಾವಾಗಲೂ ಸ್ಟಾಪ್ ಲಾಸ್ ನ ಬಳಸಿ ಪೊಸಿಷನ್ ಸೈಜ್ ಮ್ಯಾನೇಜ್ ಮಾಡಿ. ಅಂಡ್ ಬೆಟರ್ ಎಂಟ್ರಿ ಮತ್ತು ಎಕ್ಸಿಟ್ ಗಾಗಿ ಬೇರೆ ಇಂಡಿಕೇಟರ್ ಗಳ ಜೊತೆಯಲ್ಲೂ ಕಂಪೇರ್ ಮಾಡಿ. ಸ್ಮಾರ್ಟ್ ಟ್ರೇಡಿಂಗ್ ಅನ್ನೋದ್ರ ಅರ್ಥ ನೀವು ಯಾವಾಗಲೂ ರೈಟ್ ಟ್ರೇಡ್ ಮಾಡೋದು ಅಂತಲ್ಲ. ರಾಂಗ್ ಆದಾಗ ನೀವು ಹೇಗೆ ಸಸ್ಟೈನ್ ಆಗ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಯಾವ ಸ್ಟ್ರಾಟಜಿನ ಟ್ರೈ ಮಾಡ್ತೀರಾ ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.